ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸುಖ ಸುಮ್ಮನೆ ಬೆವರುವುದು, ಆಯಾಸ ಮತ್ತು ಉಸಿರಾಟದ ತೊಂದರೆಯಾದರೆ ಅದು ಯಾವ ಕಾಯಿಲೆಯ ಸೂಚನೆಯಾಗಿರುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಶುಗರ್, ಸಿ ಕಡಿಮೆ ರಕ್ತದೊತ್ತಡ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ. ಒಂದು ಸಣ್ಣ ವ್ಯಾಯಾಮದ ನಂತರ ನೀವು ಆಯಾಸ ಅಥವಾ ಉಸಿರಾಟದ ತೊಂದರೆ ಅನುಭವಿಸಿದರೆ ನಿಮ್ಮ ಹೃದಯವು ಸಾಕಷ್ಟು ರಕ್ತವನ್ನು ಪಂಪ್ ಮಾಡುತ್ತಿಲ್ಲ ಎಂದು ಅರ್ಥ. ಇದು ಹೃದಯದ ಅಪಾಯವನ್ನು ಹೆಚ್ಚಿಸುತ್ತದೆ. ನೀವು ಅತಿಯಾಗಿ ಬೆವರುತ್ತಿದ್ದರೆ ಇದು ಹೃದಯದ ಸಮಸ್ಯೆ ಸಂಕೇತವಾಗಿರಬಹುದು. ವಿಶೇಷವಾಗಿ ಎದೆ ನೋವು ಮತ್ತು ಉಸಿರಾಟದ ತೊಂದರೆ. ಬಹುಶಃ ಇದು ಹೃದಯಾಘಾತದ ಸಂಕೇತವಾಗಿರಬಹುದು, ಏಕೆಂದರೆ ಇದು ದುರ್ಬಲ ಹೃದಯವನ್ನು ಸೂಚಿಸುತ್ತದೆ. ಎರಡನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತಪ್ಪದೇ ಎಳನೀರನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಅಲ್ಸರ್, ಬಿ ಅಸಿಡಿಟಿ, ಸಿ ಅಸ್ತಮಾ, ಡಿ ಹೈ BP. ಸರಿಯಾದ ಉತ್ತರ ಆಪ್ಷನ್ ಡಿ ಹೈ BP. ಹೈ BP ಇರುವವರು ಸಾಧ್ಯವಾದಷ್ಟು ತಮ್ಮ ಆಹಾರದಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಉತ್ತಮ. ಇವು ರಕ್ತದೊತ್ತಡಕ್ಕೆ ಕಾರಣವಾಗುವ ಸೋಡಿಯಂ ಅಂಶದ ಪರಿಣಾಮವನ್ನು ಕಡಿಮೆ ಮಾಡುತ್ತವೆ. ಈ ನಿಟ್ಟಿನಲ್ಲಿ ನೋಡುವುದಾದರೆ ತೆಂಗಿನ ನೀರಿನಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾಗಿರುವುದರಿಂದ ಇದು ನಿಮ್ಮ ರಕ್ತದಲ್ಲಿನ ಸೋಡಿಯಂ ಪ್ರಮಾಣವನ್ನು ನಿರ್ವಹಣೆ ಮಾಡುತ್ತದೆ ಮತ್ತು ಇದರಿಂದ BP ಕಂಟ್ರೋಲ್ಗೆ ಬರುತ್ತದೆ. ಮೂರನೇ ಪ್ರಶ್ನೆ, ಮೂತ್ರದ ಸೋಂಕು ಅಥವಾ ಮೂತ್ರದ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸುವುದರಿಂದ ಈ ಸಮಸ್ಯೆಗೆ ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್: ಎ ಎಳನೀರು, ಬಿ ಬಾರ್ಲೆ ಗಂಜಿ, ಸಿ ತಾಟಿನಿಂಗು, ಡಿ ಪಪ್ಪಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯಿ. ಪಪ್ಪಾಯಿ ಹಣ್ಣುಗಳಲ್ಲಿ ವಿಟಮಿನ್ B1, B2 ಮತ್ತು ನಿಯಾಸಿನ್ ಸಮೃದ್ಧವಾಗಿದೆ. ಆದ್ದರಿಂದ ಮೂತ್ರದ ಸಮಸ್ಯೆ ಇರುವವರು ಪಪ್ಪಾಯಿ ಹಣ್ಣನ್ನು ಪ್ರತಿನಿತ್ಯ ತಿಂದರೆ ಮೂತ್ರಕೋಶ ಶುದ್ಧವಾಗುತ್ತದೆ, ಮೂತ್ರವು ಸರಾಗವಾಗಿ ಹರಿಯುತ್ತದೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆ ಇರುವವರು ಕೂಡ ಪಪ್ಪಾಯಿ ಹಣ್ಣನ್ನು ತಿನ್ನುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ನಾಲ್ಕನೇ ಪ್ರಶ್ನೆ, ಪ್ರಪಂಚದಲ್ಲಿ ಹೆಚ್ಚು ಸಾರ್ವಜನಿಕ ರಜಾದಿನಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ 1ನೇ ಸ್ಥಾನ, ಬಿ 3ನೇ ಸ್ಥಾನ, ಸಿ 5ನೇ ಸ್ಥಾನ, ಡಿ 7ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಡಿ 7ನೇ ಸ್ಥಾನ. ಪ್ರಪಂಚದಲ್ಲಿ ಹೆಚ್ಚು ಸಾರ್ವಜನಿಕ ರಜಾದಿನಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತವು 7ನೇ ಸ್ಥಾನದಲ್ಲಿದೆ. ತನ್ನ ಶ್ರೀಮಂತ ಪರಂಪರೆ, ಧಾರ್ಮಿಕ ಸಂಪ್ರದಾಯಗಳನ್ನು ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯ ಪ್ರಕಾರ ಭಾರತವು ವಾರ್ಷಿಕವಾಗಿ ಒಟ್ಟು 21 ಸಾರ್ವಜನಿಕ ರಜಾದಿನಗಳನ್ನು ನೀಡುತ್ತದೆ. ಐದನೇ ಪ್ರಶ್ನೆ, ಹಾವಿನ ಕಡಿತಕ್ಕೆ ಮೊದಲು ಔಷಧಿಯನ್ನು ಕಂಡುಹಿಡಿದ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ಫ್ರೆಂಚ್, ಸಿ ಜಪಾನ್, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರೆಂಚ್. ಹಾವಿನ ಕಡಿತಕ್ಕೆ ಔಷಧಿಯಾಗಿ ಪ್ರಸ್ತುತ ಹೆಚ್ಚಿನ ವೈದ್ಯರು ಆಂಟಿವೆನಮ್ ಎಂಬ ಔಷಧಿಯನ್ನು ಬಳಸುತ್ತಿದ್ದಾರೆ. ಈ ಔಷಧವನ್ನು 1895ರಲ್ಲಿ ಫ್ರೆಂಚ್ ವೈದ್ಯ ಆಲ್ಬರ್ಟ್ ಕ್ಯಾಲ್ಮೇಟ್ ಎಂಬವರು ಕಂಡುಹಿಡಿದರು. ಆಂಟಿವೆನಮ್ ಎಂಬ ಈ ಔಷಧದಿಂದ ನಾಗರಹಾವಿನ ಕಡಿತದಿಂದ ಜೀವ ಉಳಿಸಬಹುದು. ಚುಚ್ಚುಮದ್ದಿನ ರೂಪದಲ್ಲಿ ನೀಡಲಾಗುವ ಈ ಔಷಧ ಬಹುತೇಕ ಎಲ್ಲ ರೀತಿಯ ಹಾವು ಕಡಿತದಿಂದ ಮನುಷ್ಯರನ್ನು ರಕ್ಷಿಸುತ್ತದೆ. ಆರನೇ ಪ್ರಶ್ನೆ, 2 ತಿಂಗಳುಗಳಿಗೊಮ್ಮೆ ನಮ್ಮ ಟೂತ್ ಬ್ರಷ್ಗಳನ್ನು ಬದಲಾಯಿಸುವುದರಿಂದ ಇದು ಯಾವ ಸಮಸ್ಯೆಯನ್ನು ತಡೆಯುತ್ತದೆ? ಆಪ್ಷನ್ಸ್: ಎ ಉಳುಕು ಹಲ್ಲು, ಬಿ ವಸಡು ಕಾಯಿಲೆ, ಸಿ ಕೆಟ್ಟ ಉಸಿರಾಟ, ಡಿ ಮೇಲಿನ ಎಲುಬು. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲುಬು. ತಾಜಾ ಬಿರುಗೂದಲುಗಳು ಪ್ಲೇಕ್ ಮತ್ತು ಆಹಾರದ ಕಣಗಳನ್ನು ತೆಗೆದುಹಾಕುವಲ್ಲಿ ಉತ್ತಮವಾಗಿರುತ್ತವೆ. ಇದು ಸ್ವಚ್ಛ ಮತ್ತು ಆರೋಗ್ಯಕರ ಬಾಯಿ ಕಾಪಾಡಿಕೊಳ್ಳಲು ಸಹಾಯಕಾರಿಯಾಗಿದೆ. ಹಲ್ಲಿನಲ್ಲಿ ಅಡಗಿರುವ ಆಹಾರದ ಕಣಗಳನ್ನು ಸಂಪೂರ್ಣವಾಗಿ ತೆಗೆಯುವುದು ಹಲ್ಲಿನ ಕುಳಿ ಮತ್ತು ವಸಡು ಕಾಯಿಲೆಯನ್ನು ತಡೆಯಲು ಸಹಾಯ ಮಾಡುತ್ತದೆ.
ಸ್ವಚ್ಛವಾದ ಬಾಯಿಯು ಕೆಟ್ಟ ಉಸಿರಾಟಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಆಶ್ರಯಿಸುವ ಸಾಧ್ಯತೆ ಕಡಿಮೆಯಾಗಿರುತ್ತದೆ. ಹಾಗಾಗಿ ಸರಿಯಾದ ಬ್ರಷ್ನಿಂದ ಹಲ್ಲುಜ್ಜುವ ಮೂಲಕ ನೀವು ತಾಜಾ ಉಸಿರನ್ನು ಅನುಭವಿಸಬಹುದು. 7ನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಷ್ಟು ಲೋಟ ನೀರು ಕುಡಿಯುವುದು ಆರೋಗ್ಯಕರ? ಆಪ್ಷನ್ಸ್: ಎ 1 ಲೋಟ, ಬಿ 2 ಲೋಟ, ಸಿ 3 ಲೋಟ, ಡಿ 4 ಲೋಟ. ಸರಿಯಾದ ಉತ್ತರ ಆಪ್ಷನ್ ಬಿ 2 ಲೋಟ. ಖಾಲಿ ಹೊಟ್ಟೆಯಲ್ಲಿ 2 ಸಂಪೂರ್ಣ ಗ್ಲಾಸ್ ಅಥವಾ ಕನಿಷ್ಠ 1 ಕುಡಿಯಲು ವೈದ್ಯರು ಯಾವಾಗಲೂ ಶಿಫಾರಸು ಮಾಡುತ್ತಾರೆ. ಇದರಿಂದ ವಿಶೇಷವಾಗಿ ಮುಂಜಾನೆ ಸಮಯದಲ್ಲಿ ಮಲಬದ್ಧತೆಯನ್ನು, ಕರುಳಿನ ವ್ಯವಸ್ಥೆಯನ್ನು ದೂರವಿಡುತ್ತದೆ ಮತ್ತು ನಿಮ್ಮ ಕರುಳನ್ನು ಸೋಂಕಿನಿಂದ ರಕ್ಷಿಸುತ್ತದೆ. ಎದ್ದ ನಂತರ ನೀರು ಕುಡಿಯುವುದರಿಂದ ನಿಮ್ಮ ಹೊಟ್ಟೆಯು ಕರುಳಿನ ಚಲನೆಯನ್ನು ಉತ್ತಮವಾಗಿರಿಸಲು ಸಹಾಯ ಮಾಡುವುದರಿಂದ ಮಲವಿಸರ್ಜನೆಗೆ ಸಹಾಯವಾಗುತ್ತದೆ. ಸಂಪೂರ್ಣ ಜೀರ್ಣಾಂಗ ವ್ಯವಸ್ಥೆಯನ್ನು ತೊಳೆಯಲು ಸಹಾಯ ಮಾಡುವುದರಿಂದ ಚರ್ಮದ ಜೀವಕೋಶಗಳು ಸೇರಿದಂತೆ ದೇಹದ ಹೊಸ ಜೀವಕೋಶಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಚರ್ಮದ ಬಣ್ಣಕ್ಕೆ ನಿಜವಾಗಿಯೂ ಒಳ್ಳೆಯದು. 8ನೇ ಪ್ರಶ್ನೆ, ಗರ್ಭಿಣಿಯರು ಯಾವ ಹಣ್ಣನ್ನು ಗಮನಾರ್ಹವಾಗಿ ಸೇವಿಸುವುದರಿಂದ ಹೆರಿಗೆಯ ಅತಿಯಾದ ನೋವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಸೀತಾಫಲ, ಬಿ ಸೇಬು, ಸಿ ಹಲಸಿನ ಹಣ್ಣು, ಡಿ ಪೇರಳೆ. ಸರಿಯಾದ ಉತ್ತರ ಆಪ್ಷನ್ ಎ ಸೀತಾಫಲ. ನಿಯಮಿತವಾಗಿ ಸೀತಾಫಲ ಹಣ್ಣಿನ ಸೇವನೆಯು ಗರ್ಭಿಣಿಯರಿಗೆ ಹೆಚ್ಚಿನ ವಿಟಮಿನ್ ಹಾಗೂ ಪೋಷಕಾಂಶಗಳನ್ನು ನೀಡಲಿದೆ. ಈ ಹಣ್ಣಿನ ಸೇವನೆಯು ಗರ್ಭಿಣಿಯರ ಆರೋಗ್ಯಕ್ಕೆ ಬಹಳ ಉತ್ತಮ. ಸೀತಾಫಲವು ಗರ್ಭದಲ್ಲಿರುವ ಶಿಶುವಿನ ಮೆದುಳು ವಿಕಾಸವಾಗಲು, ನರವ್ಯೂಹ ಮತ್ತು ರೋಗ ನಿರೋಧಕ ಶಕ್ತಿಯು ಸುಗಮವಾಗಲು ನೆರವಾಗುತ್ತದೆ. ಆದರೆ ಸೀತಾಫಲವನ್ನು ತಿನ್ನುವಾಗ ಹೆಚ್ಚು ಎಚ್ಚರವಾಗಿರಬೇಕು, ಏಕೆಂದರೆ ಸೀತಾಫಲದ ಬೀಜಗಳು ತಪ್ಪಿ ಹೊಟ್ಟೆಯ ಒಳಗೆ ಹೋದರೆ ಗರ್ಭಪಾತದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 9ನೇ ಪ್ರಶ್ನೆ, ಮುಖದ ಮೇಲಿನ ಬಂಗನ್ನು ಹೋಗಲಾಡಿಸಲು ಯಾವುದು ಸಹಾಯಕಾರಿಯಾಗಿದೆ? ಆಪ್ಷನ್ಸ್: ಎ ಅರಿಶಿಣ, ಬಿ ಮುಲ್ತಾನಿ ಮಟ್ಟಿ, ಸಿ ಜಾಯಿಕಾಯಿ, ಡಿ ಆಲೂಗಡ್ಡೆ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾಯಿಕಾಯಿ. ಜಾಯಿಕಾಯಿಯ ಸಂಯುಕ್ತಗಳು ಹೈಪರ್ ಪಿಗ್ಮೆಂಟೇಷನ್ ಅನ್ನು ಮುಸುಕಾಗಿಸಲು ಮತ್ತು ಚರ್ಮದ ಟೋನ್ ಅನ್ನು ಉತ್ತೇಜಿಸಲು ಸಹಾಯ ಮಾಡುತ್ತವೆ. ಮುಖದ ಮೇಲಿನ ಕಲೆಗಳನ್ನು ಹೋಗಲಾಡಿಸಲು ಕೆಳಗಿನ ಲೇಪನವನ್ನು ಮಾಡಿಕೊಳ್ಳಬಹುದು. 2-3 ಎಸಳು ಕೇಸರಿಯನ್ನು ಇಡೀ ರಾತ್ರಿ ಹಸಿ ಹಾಲಿನಲ್ಲಿ ನೆನೆಸಿಡಿ. ಬೆಳಗ್ಗೆ ಅದೇ ಹಾಲಿಗೆ 1 ಚಮಚ ಜಾಯಿಕಾಯಿ ಪುಡಿಯನ್ನು ಬೆರೆಸಿ ತೆಳುವಾದ ಲೇಪನವನ್ನು ತಯಾರಿಸಿ ಬಂಗುಗಳ ಕಲೆ ಇರುವ ಜಾಗದಲ್ಲಿ ಅಥವಾ ಇಡೀ ಮುಖಕ್ಕೆ ಹಚ್ಚಿಕೊಳ್ಳಿ ಹಾಗೂ 20 ನಿಮಿಷಗಳ ನಂತರ ತೊಳೆಯಿರಿ. ಈ ರೀತಿ ಮಾಡುವುದರಿಂದ ಕಲೆರಹಿತ ತ್ವಚೆ ನಿಮ್ಮದಾಗುತ್ತದೆ. 10ನೇ ಪ್ರಶ್ನೆ, ಪಿತೃಪಕ್ಷದಲ್ಲಿ ಯಾವುದನ್ನು ಖರೀದಿಸುವುದರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ? ಆಪ್ಷನ್ಸ್: ಎ ದೇವರ ಎಣ್ಣೆ, ಬಿ ಎಳ್ಳು, ಸಿ ಗೋಧಿ ಹಿಟ್ಟು, ಡಿ ಸಾಸಿವೆ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಾಸಿವೆ ಎಣ್ಣೆ. ಪಿತೃಪಕ್ಷದಲ್ಲಿ ಸಾಸಿವೆ ಎಣ್ಣೆಯನ್ನು ಖರೀದಿಸಿದರೆ ಪೂರ್ವಜರ ಜೊತೆಗೆ ಶನಿದೇವನ ಕೋಪವನ್ನು ನಾವು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ತಪ್ಪಾಗಿಯೂ ಸಾಸಿವೆ ಎಣ್ಣೆಯನ್ನು ಖರೀದಿಸಬಾರದು. ಒಂದು ವೇಳೆ ನಿಮಗೆ ಸಾಸಿವೆ ಎಣ್ಣೆಯ ಅವಶ್ಯಕತೆ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಪಿತೃಪಕ್ಷ ಆರಂಭವಾಗುವ ಮುನ್ನವೇ ಸಾಸಿವೆ ಎಣ್ಣೆಯನ್ನು ಖರೀದಿಸಿ ಮನೆಗೆ ತರಬೇಕು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.